ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ದರ ಸಿಗದೆ ರೈತ ತನ್ನ ಬೆಳೆಯನ್ನ ಸರ್ವನಾಶ ಮಾಡುತ್ತಿರುವಂತಹ ಘಟನೆ ಕೂಡ ಬೆಳಗಾವಿ ತಾಲೂಕಿನ ಕೆದನೂರು ಗ್ರಾಮದಲ್ಲಿ ನಡೆದಿರುವಂಥದ್ದು. ಈ ಸದ್ಯ ನಾನು ಜಮೀನಿನಲ್ಲಿದ್ದೀನಿ. ರೈತರು ತಮ್ಮ ಬೆಳೆದಂತಹ ಬೆಳೆಗಳನ್ನು ಕೂಡ ದರ ಸಿಗದೆ ಏನು ಕೊತ್ತಂಬರಿಯನ್ನು ಬೆಳೆದರು. ಈ ಕೊತ್ತಂಬರಿ ಬೆಲೆ ಏನು ಬೆಳೆಗೆ ದರ ಸಿಗದೆ ಕೊತ್ತಂಬರಿಯನ್ನು ಕೂಡ ನಾಶ ಮಾಡ್ತಿರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಈ ದೃಶ್ಯದಲ್ಲಿ ಈಗಾಗಲೇ ಏನು ಒಂದು ಕಡೆ ಬರಗಾಲ ಆವರಿಸಿದರೆ, ಇನ್ನೊಂದು ಕಡೆ ಇನ್ನೊಂದು ಕಡೆ ಏನು ದರ ಸಿಗದೆ ಸಾಕಷ್ಟು ತಮ್ಮ 20 ಗುಂಟೆ ಜಮೀನಿನಲ್ಲಿ ಬೆಳೆದಂತ ಈ ಕೊತ್ತಂಬರಿ ಬೆಳೆಯನ್ನು ಕೂಡ ರೈತ ಸರ್ವನಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಕಿತ್ತು ನಮ್ಮ ಬೆಳೆಗೆ ದರ ಸಿಗ್ತಾ ಇಲ್ಲ. ಹೀಗಾಗಿ ಯಾರು ಕೂಡ ಈ ಬೆಳೆಯನ್ನ ತೆಗೆದುಕೊಳ್ತಾ ಇಲ್ಲ ಎನ್ನುವಂಥದ್ದು ಈಗಾಗಲೇ ರೈತರು ಕೂಡ ಆರೋಪ ಆಗಿರುವಂಥದ್ದು. ಈಗಾಗಲೇ ಏನು ನೀವು ನೋಡ್ತಾ ರೋಟರಿ ಕೂಡ ಈಗಾಗಲೇ ಹೊಡೆದು ರೈತ ತನ್ನ ಜಮೀನಲ್ಲಿ ರೋಟರಿ ಹೊಡೆಯುವ ಮೂಲಕ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದು, ಸರ್ಕಾರ ಈ ಒಂದು ಬೆಳೆಗೆ ಹಾಗೂ ರೈತರಿಗೆ ದರವನ್ನು ನಿಗದಿ ಮಾಡಿ ರೈತನಿಗೆ ಪರಿಹಾರ ಕೊಡಬೇಕಂತೇಳಿ ಈಗಾಗಲೇ ರೈತ ಕೂಡ ಮನವಿ ಮಾಡ್ತಂಥದ್ದು. ನಮ್ಮ ಜೊತೆ ರೈತರು ಕೂಡ ಇರುವಂಥದ್ದು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನಾಗಿದೆ? ಯಾಕೆ ಬೆಳೆಯನ್ನು ನಾಶ ಮಾಡ್ತಾ ಇದ್ರಿ? ಸರ್, ಏನಾಗೈತೆ ರೀ, ಇವೇನು ಸೊಪ್ಪು ಐತ್ರಲ್ಲ, ಕೊತ್ತಂಬರಿ ಸೊಪ್ಪು, ಈ ಸೊಪ್ಪು ಎಲ್ಲ ಕಡೆ ಬೇಕಾಗ್ತೈತೆ ರೀ. ಎಲ್ಲ ಹೋಟೆಲ್ದಾಗೂ, ಎಲ್ಲ ಪ್ರತಿ ಹೋಟೆಲ್ದಾಗೂ, ಸಣ್ಣ ಹೋಟೆಲ್ದಾಗ, ದೊಡ್ಡ ಹೋಟೆಲ್ದಾಗ, ಮನ್ಯಾಗೆಲ್ಲ ಈ ಸೊಪ್ಪಿನ ಅವಶ್ಯಕತೆ ಐತ್ರಿ. ಆದ್ರೆ ಆ ಕಾರಣ ಇದು ಮತ್ತು ಬರೀ 1.5 ತಿಂಗಳಿಗೆ ಬೆಳೆ ರೀ. 1.5 ತಿಂಗಳೇ ರೊಕ್ಕ ಕೊಡ್ತೈತಿ. ಈ ನಂತರ ಒಮ್ಮೆ ಏನಾಗ್ತೈತೆ ರೀ, ಆದ್ರೆ ಈ ಸೊಪ್ಪು ತರಕಾರಿ ಏನಾಗಿದೆ, ಒಂದು ಲ್ಯಾಟ್ರಿ ವ್ಯವಸ್ಥೆ ಆಗಿಬಿಟ್ಟೈತೆ ರೀ. ಯಾವಾಗ ಬೇಕಾದವಾಗ ದರ ಏರ್ತೈತೆ ರೀ, ಯಾವಾಗ ಬೇಕಾದವಾಗ ದರ ಒಮ್ಮೆ ಬಿದ್ದು ಹೋಗ್ತೈತೆ ರೀ. ಯಾಕಂದ್ರೆ ಇದು ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ ರೀ. ಈ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ ಸಣ್ಣ ರೈತರು ಅಂದ್ರೆ ಇದೆಲ್ಲ ಸಣ್ಣ ರೈತರು ಬೆಳೀರಿ ಸರ್. ದೊಡ್ಡ ರೈತರು ಇದು ಮಾಡೋಕೆ ಹೋಗಲ್ಲ, ಉತ್ಸಾಗಿ ಹತ್ತು ಬಿಡ್ತಾರೆ. ಆದರೆ ಸಣ್ಣ ರೈತ ಒಂದು ತೊಡೆದ್ರಾಗ ರೊಕ್ಕ ಸಿಗ್ತೈತೆ ಅಂತ ಮಾಡಿದ್ದಾರೆ. ಆದರೆ ಏನಾಗಿತ್ತು ರೀ, ಹೋದ ಗಂಟನ ಅದ್ರ ಬಾಡಿಗೆ ಬರ್ದಕ್ಕೆ ಗಂಟನು ಅಲ್ಲೇ ಚಲಿ ಬಂದಿದ್ದಾರೆ. ಈಗ ಈ ಸಂಬಂಧಪಟ್ಟಂಥ ಚಂದ್ರು ರಾಜ ಅನ್ನೋಂಥ ರೈತ ಆ ಮಾರ್ಕೆಟ್ನಾಗ ಹೋಗೋ ಗಂಟನು ಅಲ್ಲೇ ಚಲಿ ಬಂದಿದ್ದಾರೆ. ಯಾಕಂದ್ರೆ ಅದ್ರದ್ದು ಇದಾನು ಬರೋಕೆ ಈಗ ಉಳಿದಿದ್ದು ಇಷ್ಟು ಹೊಡ್ಯಾಕತ್ತಾರೆ, ಎಕರೆ ಗಂಟ್ಲೆ ಚಲ್ಲಿ ಈ ಸರ್ ಇಷ್ಟು ಉಳಿದಿದ್ದ ಹೊಡ್ಯಾಕತ್ತಾರೆ ಸರ್. ಯಾಕಂದ್ರೆ ಮಾರ್ಕೆಟ್ನಾಗ ಹೋಗಂಗಿಲ್ಲ, ಏನು ಮಾಡೋದು ಪರಿಸ್ಥಿತಿ ಹಿಂಗೆ ಕೆಟ್ಟೈತಿ ಅಂತ ಹೊಡಿತು. ಆದ್ರೆ ಖರ್ಚು ಭಾಳ ಬರ್ತೈತಿ ಸರ್. ಖರ್ಚು ಒಂದು ಎಕರೆಗೆ ಇಲ್ಲಂದ್ರೆ ಒಂದು 30,000 ರೂಪಾಯಿ ಖರ್ಚು ಬರ್ತೈತಿ. ಯಾಕಂದ್ರೆ ಅದಕ್ಕೆ ರೋಟ್ರಿ ಹೊಡಿಬೇಕ್ರೆ, ಇದು ಟಿಲ್ಲರ್ ಹೊಡಿಬೇಕ್ರೆ, ರಸಾಯನ ಗೊಬ್ಬರ ಹಾಕ್ಬೇಕ್ರೆ, ಮತ್ತು ಗೊಬ್ಬರ ಹಾಕಿದ್ಲೆ ಯಾವುದು ಬೆಳೆ ಬರಂಗಿಲ್ಲ. ಖರ್ಚು ಮಾಡಿ ಕಿಶಿಂದ ಇದು ಈ ನಮೂನೆ ಪರಿಸ್ಥಿತಿ ಆತಂದ್ರೆ ಸಣ್ಣ ರೈತ ಎದೆ ಹೊಡ್ಕೊಂಡು ಸಾಯ್ತಾನೆ. ಇಂಥ ಪರಿಸ್ಥಿತಿ ಬರಬಾರದು ಸರ್. ಏನು ದರ ಇದೆ? ಯಾಕೆ ಈ ರೀತಿ ಹೊಡಿತಾ ಇದ್ದೀರಿ? ಮೊದಲು ಯಾವ ದರ ಇತ್ತು? ನಿಮ್ಗೆ ಏನು ಸಿಗ್ತಾ ಇಲ್ಲ ಸರ್? ಏನಾಗ್ತೈತೆ ರೀ, ದರ ಒಮ್ಮೆ ಏರ್ತೈತ್ರಿ, ಒಮ್ಮೆ ಬಿದ್ದು ಬಿಡ್ತೈತ್ರಿ. ಈಗ ಏನಾಗ್ತೈತಿ, ಇತ್ತೀಚೆಗೆ 2 ದಿವ್ಸನಾಗ ಹೇಳ್ತೇನ್ರಲ್ಲ, ಇವೇನು ಮಾರ್ಕೆಟ್ ದರ ಮಾನ್ಸೂನು ಮಾಂದ್ರ ಮಾರ್ಕೆಟ್ ಅಂದ್ರೆ ಮಾಮ ಆಟ ಬರೋದ್ರಿಂದ ರೈತ ಒಟ್ಟಿಗೆ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತೈತ್ರಿ. ಮಾರ್ಕೆಟ್ ಐತ್ರಿ, ಮಾನ್ಸೂನ್ ಈಗೇನೈತಿ, ಮಾನ್ಸೂನ್ ಹೋಗ್ಬಿಟ್ಟೈತ್ರಿ. ಆ ನಂತರ ಈಗ ಮಾರ್ಕೆಟ್ ಏನೈತ್ರಿ, ಮಾರ್ಕೆಟ್ ಬಿದ್ದು ಹೋಗೈತ್ರಿ. ಹೊಲ್ದಾಗ ಏನು ಕೇಳ್ತಾರಲ್ಲ, ಮನ್ಯಾಗ ಏನು ಕೇಳ್ತಾರಲ್ಲ ದರ, ಹೊಲ್ದಾಗ್ರಿ ಹೊಲ್ದಾಗಿನ ದರ ಮನೆಗೆ ಬರೋ ತನಕ ಇರಂಗಿಲ್ಲ ರೀ. ಮತ್ತು ಮನ್ಯಾಗ ಕೇಳಿದಾರ ಮಾರ್ಕೆಟ್ ಹೋಗೋ ತನಕ ಇರಂಗಿಲ್ಲ. ಮತ್ತು ಮಾರ್ಕೆಟ್ನಾಗಿನ ದರ ವ್ಯಾಪಾರಿ ಕೈಯಾಗ ಹೋಗೋ ತನಕ ಇರಂಗಿಲ್ಲ. ಹಿಂಗೆ ಎಲ್ಲ ಚೇಂಜ್ ಹಾಕೊಂತ ಹೋಗ್ತೈತ್ರಿ. ಇದು ಹಂಗಾಗೈತ್ರಿ ಸರ, ಪೂರ್ತಿ ಬಿದ್ದು ಹೋಗೈತಿ. ಇಂಥ ಇದ್ರೊಳಗೆ ಸರ್ಕಾರ ರೈತನ ಕೈ ಹಿಡಿಬೇಕ್ರಿ. ಯಾಕಂದ್ರೆ ಇದು ಸಣ್ಣ ರೈತರ ಬೆಳೆ, ಸಾಮಾನ್ಯ ರೈತರ ಬೆಳೆ. ಸರ್ಕಾರ ರೈತನ ಕೈ ಹಿಡ್ದ ಇದ್ರೆ ಆತ್ಮಹತ್ಯೆ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಣ್ಣ ರೈತ ಏನು ಮಾಡ್ಬೇಕ್ರಿ ಸರ್? ಅಲ್ಲಿ ಹೋಗಿ ಅಡ್ತಿ ಅಂಗಡಿಯಾಗ ಸಾಲ ಕೊಡ್ತಾನೆ, ಸಾಲ ತೊಗೊಂಬರ್ತಾನ್ರೆ, ಬೀಜನು ತೊಗೊಂಬರ್ತಾನ್ರೆ. ಈ ಬೀಜಕ್ಕೆ ಅದಕ್ಕೆ ಈ ರೊಕ್ಕ ಈಗ ಎಲ್ಲಿಂದ ತುಂಬೋದು? ಇಂಥ ಪರಿಸ್ಥಿತಿ ಮಕ್ಕಳ ಮರಿ ಪರಿಸ್ಥಿತಿ ಏನು? ಅವ್ರ ಶಿಕ್ಷಣ ಹೆಂಗೆ ಕಳಿಸ್ಬೇಕು? ಇದು ಸಣ್ಣ ರೈತರ ಕತೆ ಆಗ್ತಿತ್ತು ರೀ. ಸಣ್ಣ ರೈತರ ಪರಿಸ್ಥಿತಿ ಭಾಳ ಕೆಟ್ಟಿರ್ತೈತಿ. ಅದಕ್ಕೆ ಸರ್ಕಾರ ಕೈ ಹಿಡಿಬೇಕಂತ ಈ ಮೂಲಕ ತಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಸರ್. ಸರ್, ಏನಿಲ್ಲ, ಒಂದು ಕಡೆ ಯಾಕಂದ್ರೆ ಬೆಳಗಾವಿ ತಾಲೂಕು ಅಂತಂದ್ರೆ ಅತಿ ಹೆಚ್ಚು ಕಾಯಿಪಲ್ಯಗಳನ್ನು, ತರಕಾರಿಗಳು ಬೆಳೆಯುವಂಥ ಒಂದು ತಾಲೂಕು. ಈ ರೀತಿ ಪದೇ ಆದರೆ ಒಂದು ಕಡೆ ಮಳೆ ಕೈ ಕೊಡುತ್ತೆ, ಇನ್ನೊಂದು ಕಡೆ ದರ ಸಿಗಲ್ಲ. ಏನು ಸರ್ ಈ ರೀತಿ ಆದರೆ ರೈತರ ಪಾಡು? ಆಗಬಾರ್ದು ಸರ್. ಈಗ ನಾವು ಸುಮಾರು ವರ್ಷದಿಂದ ಈ ತರಕಾರಿ ಬಗ್ಗೆನ 30 ವರ್ಷದಿಂದ ಮನವಿಗಳು ಕೊಡ್ತಾ ಇದ್ದಾರೆ. ಮನವಿಗಳು ಎಷ್ಟು ಕೊಟ್ಟಿದ್ದಾರೆ ಅದಕ್ಕೂ ಲೆಕ್ಕನೇ ಇಲ್ಲ ರೀ. ಎಲ್ಲ ಮನವಿಗಳು ರದ್ದಿಯಾಗಿ ಹೋಗಿದ್ದಾರೆ. ಆ ಮನವಿಗೆ ಯಾವ ಸರ್ಕಾರನೂ ಸ್ಪಂದನೆ ಮಾಡೋಕ್ಕಿಲ್ಲ ರೀ. ಇದೇ ಸರ್ಕಾರ ಅಂತ ಹೇಳಂಗಿಲ್ಲ ಸರ್. ಆದರೆ ಯಾವ ಸರ್ಕಾರನೂ ಇದ್ರ ಬಗ್ಗೆ ನಾವು ಯಾಕಿಂದು ಮನವಿ ಕೊಡತ್ತೀವಿ, ಮನೆಯೊಳಗೆ ಏನೈತಿ ಯಾರು ಅಂತ ಕಣ್ಣು ತೆಗೆದ ನೋಡಕನೇ ಸರ್. ತರಕಾರಿ ಬೆಳೆವ ಆತ್ಮಹತ್ಯೆ ಮಾಡ್ಕೊಂಡ್ರೆ ದಾರು ಕುಡಿದು ಸತ್ತ, ಸೆರೆಗ ಕುಡಿದು ಸತ್ತ, ಏನೇನೋ ಮಾಡಿ ಸತ್ತ ಅಂತ ಹೆಸರು ಇಡ್ತೈತೆ ಹೊರತಾಗಿ, ಖಾಸಗಿ ಸಾಲ ತೆಗ್ದಾನಂದ್ರೆ ಅದು ಕಾನೂನ್ದಾಗ ಒಳಪಡೆದು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ರೀ. ಆದರೆ ಖಾಸಗಿ ಸಾಲ ತೆಗೆದವ ರೈತ ಅಲ್ಲ ಏನಾನ ಅಂತ ಒಂದು ಸರ್ಕಾರಕ್ಕೆ ಒಂದು ಪ್ರಶ್ನೆ. ಖಾಸಗಿ ಸಾಲ ಪಡ್ಕೊಂಡ್ರೆ ಅವ್ರು ರೈತ ಅಲ್ಲೇನ? ಮತ್ತು ಖಾಸಗಿ ಸಾಲ ಯಾರು ಪಡ್ಕೋತಾರು, ಯಾಕೆ ಪಡ್ಕೋತಾರು? ಸಣ್ಣ ರೈತರಿಗೆ ಕಾಗದ ಪತ್ರ ಸರಿ ಇರಂಗಿಲ್ಲ, ಅದು ಇದು ಆಗಿರ್ತೈತೆ ಅಂತ ಖಾಸಗಿ ಸಾಲ ಕಡೆ ಹೋಗಿರ್ತಾರೆ. ಮತ್ತು ಸರ್ಕಾರಿ ಅದಕ್ಕೆ ಸ್ಪಷ್ಟವಾಗಿ ಖಾಸಗಿ ಸಾಲ ಸತ್ರ ಮುಗಿದೊತ್ತು ಕತಿ, ಖಾಸಗಿ ಸಾಲ ಕಾನೂನ್ದಾಗ ಒಳಪಡಂಗಿಲ್ಲ, ಅದಕ್ಕೆ ಅವ್ನು ಸತ್ತಣ್ಣು, ಇಲ್ಲಿ ಏನು ಪರಿಹಾರ ಇಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ರೆ ರೈತನ ಹಣೆ ಬರ ಬದಲಾಯಿಸೋರು ಯಾರು?
ಈ ವ್ಯವಸ್ಥೆಯಿಂದ ರೈತರ ಹಣೆಬರ ಬದಲಾಕ ಸಾಧ್ಯ ಇಲ್ಲ. ಮತ್ತು ರೈತನು ಕೊಡ್ತಾ ಇಲ್ಲ. ಒಂದು ಮಾತು ಹೇಳಿದ್ರೆ ರೈತರ ಮಕ್ಕಳು ಅಂದ್ಕೂಡಲೇ ಯಾರು ಹೆಣ್ಣು ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ, ರೈತನು ಮುಂದೆ ಬರ್ತಾ ಇಲ್ಲ. ಈ ಪರಿಸ್ಥಿತಿ ತಿಳ್ಕೊಂಡ ರೈತನ ಕೈ ಹಿಡಿಯಾಕ ಮುಂದೆ ಬರಬೇಕು. ಮತ್ತು ಏನು ಮದುವೆ ಆಗೋ ಏನು ಗಂಡು ಹುಡುಗರು ಇರ್ತಾವಲ್ರಿ, ಮದುವೆ ಭಾಗ್ಯ, ರೈತ ಮಕ್ಕಳ ಮದುವೆ ಭಾಗ್ಯ ಅಂತ ತಿಂಗಳಿಗೆ 15,000 ಕೊಡಬೇಕಂತ ನಾವು ಈ ಮೂಲಕ ತಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ಹೊಸ ನೂತನ ಮುಖ್ಯಮಂತ್ರಿ ಅವ್ರಿಗೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ನಮ್ಮ ಜೊತೆ ಕೂಡ ಇನ್ನು ಏನು ಈ ಹೊಲದ ಜಮೀನಿನ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ರೋಟರಿ ಹೊಡಿತಾ ಇದ್ರಿ? ಏನಾಗಿದೆ ಈಗ ನೋಡ್ರಿ ಸರ, ಈಗ 1 ಎಕರೆ ಹೊಡೆದು ರೀ, ಇದು ಒಂದು 20 ಗುಂಟೆ ಐತ್ರಿ. ಅಲ್ಲಿ ಮಾರ್ಕೆಟ್ನಾಗ ಓದು ರೀ ದರ, ಅಲ್ಲಿ ಗಂಟು ಉದ್ದು ರೀ, ಗಂಟಕ್ಕೆ ದರಾನೇ ಇಲ್ಲ, ಅಲ್ಲೇ ಒಗದು ಬಂದು ರೀ. ಹಾಂ, ಆ ಮೂಲಕ ಇಲ್ಲಿ ನಾವು ಏನು ಮಾಡ್ಬೇಕು ರೈತ? ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಏನ್ರಿ 50,000 ರೂಪಾಯಿ ಖರ್ಚು ಬಂದೈತಿ ರೀ 1 ಎಕರೆಗೆ. ಏನು ಸರ್ಕಾರಕ್ಕೆ ಏನಾಗ್ರೆ ಮಾಡ್ತೀರಿ? ಅದ ಏನ್ರಿ ಪರ್ಯಾಯ ಕೊಡ್ಬೇಕು ರೀ ಅವ್ರು. ಇದಿಷ್ಟು ರೈತ ಹೇಳುವಂಥದ್ದು. ಒಟ್ಟಾರೆಯಾಗಿ 1 ಎಕರೆ ಜಮೀನಿಗೆ ಕೂಡ ನಾವು 30,000ರಿಂದ 50,000 ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿರ್ತೀವಿ. ಆದರೆ ಈ ರೀತಿ ಬರಗಾಲ ಒಂದು ಕಡೆ ಕೈ ಕೊಟ್ಟರೆ, ಇನ್ನೊಂದು ಕಡೆ ದರ ನಮ್ಮನ್ನ ಕೈ ಹಿಡಿತಾ ಇಲ್ಲ ಅನ್ನುವಂಥದ್ದು ರೈತರ ನೋವಾಗಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ ಕೂಡ ನಮಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು. ಹಾಗೆ ಏನು ನಮ್ಮ ರೈತನ ಮಕ್ಕಳಿಗೆ ಏನು ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಅದಕ್ಕಾಗಿ ರೈತರ ಹೆಣ್ಣು ಮಕ್ಕಳಿಗೆ ಏನು ಗಂಡು ಮಕ್ಕಳಿಗೆ ಮದುವೆ ಆಗದಂಥ 15,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.